ಜನದಲ್ಲಿ ಸ್ವಲ್ಪ ಇಬ್ಬರು ಹಿಂದಿನ ಗರ್ಲ್ಸ್ 27 ಜನ ಪಾಸ್ ಆಗಿದ್ದಾರೆ. ಎಷ್ಟು ಜನ ಗರ್ಲ್ಸ್? 27 ಜನ. 73 minus 27 how much? 42 fail. ಯಾಕೆ ಟೋಟಲ್ 133, ಅದರಲ್ಲಿ 47 ಜನ ಪಾಸ್ ಆಗಿದ್ದಾರೆ. ಇದು ಎಷ್ಟು ಜನ ಫೇಲ್ ಆಗಿದ್ದಾರೆ? 133 minus 42 90 ಫೇಲ್. 90 ಜನಕ್ಕೆ ಏನಾಯ್ತು? ಸ್ಕೂಲ್ ರೂಮ್ ಸರಿ ಇಲ್ವಾ? ಟೀಚಿಂಗ್ ಸರಿ ಇಲ್ವಾ? ಬುಕ್ ಸರಿ ಇಲ್ವಾ? ಇಲ್ಲ ನಿಮ್ಗೆ ಏನ್ ತೊಂದರೆ? ಸೋಮಶೇಖರ್ ನಿಮ್ಗೆ ಒಳ್ಳೆ ಹೆಸರಿದೆ. ಸೋಮಶೇಖರ್ ಅಂದ್ರೆ ಸೋಮಶೇಖರ್ ಏನಾದ್ರು ನಾವು ಮಾಡಬೇಕು. ಒಬ್ಬ ಆಕ್ಟಿವ್ ಕನ್ಸರ್ನ್ ಅಂತ, ಬಟ್ ರಿಸಲ್ಟ್ ಅಲ್ಲಿ ಫೇಲ್. ನಾವು ಒಂದು ಉದಾಹರಣೆ ಕೊಡ್ತೀವಿ, ಸಣ್ಣ ಉದಾಹರಣೆ. ಮನುಷ್ಯ ಬದುಕಿರೋದು ಆಹಾರದ ಮೇಲೆ. ಯಾವುದೋ ಒಂದು ಅನ್ನ, ಮನೆಯಲ್ಲಿ ನಾವು ಅನ್ನ ಮಾಡಬೇಕು, ರೈಸ್. ನಾವು ಬಳುವು ತಗೊಳ್ಳೋಣ, ನಮ್ಮ ಬಿಡಿ ನಾವು ಎಲ್ಲೋ ಬರ್ತದೆ. ಗೌರ್ಮೆಂಟ್ ಸ್ಕೂಲ್ 3 ನೋಡಿ ಸರ್, ಏನಂತ ಗೊತ್ತಿಲ್ಲ. ಇಷ್ಟೆಲ್ಲ ಸಹಾಯ ಮಾಡ್ತೀವಿ, ಇಷ್ಟು ಜನ ಗೊತ್ತಿದ್ವಿ. 90 ಜನ ಫೇಲ್, ಬರೀ 45 ಜನ ಪಾಸ್. ಯಾಕೆ? ನಾವ್ಯಾಕೆ ಇದೆಲ್ಲ ಬುಕ್ಸ್ ಎಲ್ಲ ಕೊಟ್ಟು, ಬಟ್ಟೆ ಕೊಟ್ಟು, ನಮ್ದೆಲ್ಲ ಕೆಲಸ ಬಿಟ್ಟು ನಾವು ಬರ್ತೀವಿ. ವರ್ಷಕ್ಕೆ ಎಷ್ಟು ಸಲ ಬರ್ತೀವಿ ಸ್ಕೂಲ್ ಕಾಲೇಜಿಗೆ? ಕನಿಷ್ಠ ಒಂದು 2-3 ಸಲ ಬರ್ತೀವಿ ಅಲ್ವಾ? ನಾನು ಈ ಕ್ಷೇತ್ರಕ್ಕೆ ಹೋಗಲ್ಲ, ಅದು ಸ್ಕೂಲ್ ಕಾಲೇಜಿಗೆ ಬರ್ತೀವಿ. ಯಾಕೆ? ನಮ್ಮ ಹುಡುಗರು ಪಾಸ್ ಆಗಲಿ, ಅವ್ರ ಭವಿಷ್ಯ ಮುಖ್ಯ. ಮುಂದೆ ಅವರು IAS, IPS, ಡಾಕ್ಟ್ರು, ಇಂಜಿನಿಯರ್ ಆಗಲಿ, ಮುಂದೆ ಈ ದೇಶ ನಡೆಸೋದು ಅವರು, ಬರೀ ಮನೆ ನಡೆಸೋದಲ್ಲ ಅವರು. That's why I give the very importance of the student. Student ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡೋದು? ಈ ದೇಶ ಅವರಿಗೆ ನಡೆಸೋದು. ನಾವೆಲ್ಲ ನಿಮ್ಮ ತರ ಎಲ್ಲ ಕೂತಿದ್ದವರು, ಇರೋರೆಲ್ಲ ಎಲ್ಲಿ ಕೂತಿದ್ದವರು? ನಿಮ್ಮ ಸೀಟಲ್ಲಿ. ನಾವು ಯಾರು MLA ಆಗ್ತೀವಿ, ಕಾರ್ಪೊರೇಟರ್ ಆಗ್ತೀವಿ, ಇನ್ಸ್ಪೆಕ್ಟರ್ ಆಗ್ತೀವಿ, ಪ್ರಿನ್ಸಿಪಲ್ ಆಗ್ತೀವಿ ಅಂತ ಯಾರು ಹೇಳಿದ್ವಾ? ಯಾರು ಹೇಳಿದ್ವಿ. ಅವಾಗೇನು ಬಂದಿತ್ತ ನಮ್ಮ ಮೇಲೆ ಹೆಸರು ಇಲ್ಲ. ನಾವೆಲ್ಲ ಹೋಗಿ ಹಂಗೆ ನೀವು ನಾಳೆ ದಿನ ಕಾರ್ಪೊರೇಟರ್ ಆಗ್ಬೋದು, ಇನ್ಸ್ಪೆಕ್ಟರ್ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಇದೆಲ್ಲ ನಮಗೆ ದೇಶಕ್ಕೆ ಅವಶ್ಯಕತೆ ಇದೆ. ಅದಕ್ಕೆ ನಾವು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತೀವಿ. ಪಾಸ್ ಮಾಡಬೇಕು, IAS ಮಾರ್ಕ್ಸ್ ತೆಗಿಬೇಕು. ಸ್ವಲ್ಪ ಉತ್ತಮವಾಗಿ ಚೆನ್ನಾಗಿ ಅನುಕೂಲ ಇರೋ ಸ್ಕೂಲ್ ಕಾಲೇಜಲ್ಲಿ ಇದೆ ನಮ್ಮ ಕ್ಷೇತ್ರದಲ್ಲಿ. ಹಿಂದೂ ರಿಸಲ್ಟ್ ಬಂದಿಲ್ಲ ಅಂದ್ರೆ ಪ್ರಯೋಜನ ಏನು? ಕಂಪ್ಯೂಟರ್ ಕ್ಲಾಸ್ ಇದೆ, ಲ್ಯಾಬ್ ಇದೆ, ಟೀಚರ್ಸ್ ಇದ್ದಾರೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಪ್ರಿನ್ಸಿಪಾಲ್ ಇದ್ದಾರೆ. ಏನು ಕಾರಣ ಇದೆ? ಐ ವಾಂಟ್ ಟು ಎಲ್ಲ ಮುಂದೆ ನಾನು ಬೇಕಿದ್ದ ಆನ್ಸರ್. ಪ್ರಯೋಜನ ಇಲ್ಲ ತಾನೆ? ಅನ್ನದ್ದು ಹೇಳಿದಲ್ಲ, ಅವ್ರು ತಿಂಗಳೆಲ್ಲ ದುಡ್ಡು 14,000 ಇಷ್ಟೆಲ್ಲ ಕಷ್ಟಪಟ್ಟು ಆ ಊಟ ತಿಂದಿಲ್ಲದ ಪ್ರಯೋಜನ ಇಲ್ಲ. ಮಕ್ಕಳು ಒಂದು SSLC ಪಾಸ್ ಆಗಿಲ್ಲ ಅಂದ್ರೆ ಅವ್ರ ಲೈಫ್ ಬೇಕು. ಮೇನ್ ಅದೇ ಅರ್ಥ ಮಾಡ್ಕೊಳ್ತಾ ಇದ್ರಲ್ಲ ನೀವು ಮಕ್ಕಳೇ? ಯು ಅಂಡರ್ಸ್ಟ್ಯಾಂಡ್? ನೀವೆಲ್ಲ 100% ರಿಸಲ್ಟ್ ಬರಬೇಕು. ನಿಮ್ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಮುಂದೆ ಚರ್ಚೆ ಮಾಡಬಾರ್ದು. ನಾನು ಹಿಂಗಲ್ಲಿ ಹೋಗಿ ಅವ್ರ ಚರ್ಚೆ ಮಾಡಬೇಕು. ಏನ್ ಪರಿಸ್ಥಿತಿ, ಏನಾಗುತ್ತೆ, ನೀವು ಹೆಂಗೆ ಉಳಿಯಬೇಕು ಅನ್ನೋದಕ್ಕೋಸ್ಕರ ನಾನು ನಿಮ್ಮನ್ನೇ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನು ಕನ್ನಡ ಯಾರು ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಕೈ ಎತ್ತಿ. ನಾನು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕೈ ಎತ್ತಿ. ನೋಡಿ, ಇವರೇ ಪಾಸ್ ಇನ್ಫಾರ್ಮ್ ಮುಂದೆ ಏನಪ್ಪ ಹುಡುಗ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ.
ಇದರಲ್ಲಿ SSLC ಎಷ್ಟು ಓಕೆ ತಿಳ್ಕೊಳ್ಳಿ. ನೀವು SSLC ಚೆನ್ನಾಗಿ ಪಾಸ್ ಆಗಬೇಕು, ರ್ಯಾಂಕ್ ಬರಬೇಕು ಅಂದ್ರೆ ನೀವು ಒಂದರಿಂದಲೂ ಚೆನ್ನಾಗಿ ಹೋಗ್ಬೇಕು. ಬರೀ SSLC ಬಂದ್ಬಿಟ್ಟು ಮಾರ್ಕ್ಸ್ ತೆಗಿಯಕ್ಕೆ ಆಗುದಿಲ್ಲ. ನಾನು ಅದಕ್ಕೆ ಅನ್ನಕ್ಕೂ ಉದಾಹರಣೆ ಕೊಟ್ಟಿದ್ದು. SSLC ಬಂದ್ಬಿಟ್ಟು ಚೆನ್ನಾಗಿ ನಾನು ಮಾಡಿಸಿದ್ರೆ ನೀವು ಈಗಲಿಂದನೇ ಎಲ್ಲಾ ಕ್ಲಾಸಲ್ಲೂ ರ್ಯಾಂಕ್ ಬಂದು ಚೆನ್ನಾಗಿ ಓದಿದ್ರೆ SSLC ಫ್ರೀಯಾಗಿ ಆರಾಮ ಪಾಸ್ ಆಗ್ತದೆ, ಟೆನ್ಷನ್ ಇದೆ. ನಮ್ಮಲ್ಲಿ ಸಂಶಯ ರೂರಲ್ ಮಕ್ಕಳು ಬೆಳಗ್ಗೆ ಇದ್ರೆ ಕಸ ಕೊಡಿಸ್ಬೇಕು, ಹುಲ್ ತರಬೇಕು, ನೀರು ಕಟ್ಟಬೇಕು. ಅವ್ರ ಟೈಮ್ ಸ್ಕೂಲ್ ಹೋಗಿ ಟೈಮ್ ಸಿಗಲ್ಲ, ಸಾಯಂಕಾಲ ಹೋದ್ರೆ ಹಸು ತರಬೇಕು. 80 to 100% ರಿಸಲ್ಟ್. ಇಲ್ಲೇ ಸಿಟಿಗೆ ಯಾಕೆ ವೈ ಪಕ್ಕದಲ್ಲೇ ಸ್ಕೂಲ್ ಇದ್ದಾವೆ ಪ್ರೈವೇಟು, ಅಲ್ಲಿ ರಿಸಲ್ಟ್ ಕ್ಲಾಸ್ ಎಷ್ಟು ಪರ್ಸೆಂಟೇಜ್ ಅಲ್ರಿ ಜರ್ಮನ್ ಸ್ಕೂಲ್ ಇದ್ರೆ ಸ್ಕೂಲ್ ನಮ್ಮ ಟೀಚರ್ ಸರಿವಾ ವೈ ರಿಸಲ್ಟ್ ಪಕ್ಕದಲ್ಲಿ 100%. ನಾನು ಬೇಗ ಎಣಿಸ್ಕೊಂಡು ಎಲ್ಲರೂ ಬಂದಿದ್ದೆ. ಪ್ರಯೋಜನ ಇಲ್ಲ. 15 ಜನ ಪಾಸ್ ಆಗ್ತಾರಲ್ರಿ. ನಾವು ಇಷ್ಟೆಲ್ಲ ಬುಕ್ಸ್ ಎಲ್ಲ ಕೊಟ್ಟು, ಬಟ್ಟೆ ಕೊಟ್ಟು, ಟೈಮ್ ಕೊಟ್ಟು, ಎಲ್ಲ ಎಣ್ಣೆ ಕೊಟ್ಟು, ಸರ್ಕಾರದಿಂದ ಕೋಟಿ ನಾವು ಖರ್ಚು ಮಾಡ್ತಾ ಇದ್ದೀವಿ, ಸ್ಕೀಮ್ ಕೊಟ್ಟಿದ್ದೀವಿ. ಇದರಲ್ಲಿ ಹೂಸ್ ಮಿಸ್ಟೇಕ್? ಟೀಚರ್ಸ್, ಪೇರೆಂಟ್ಸ್, ಚಿಲ್ಡ್ರನ್ ಆರ್ ಮ್ಯಾನೇಜ್ಮೆಂಟ್? ಯಾರು ಮಿಸ್ಟೇಕ್ ಇದೆ? ನನಗೆ ಸೋಮಶೇಖರ್ ಅವರು ಮೇಲೆ ವೆರಿ ಕಾನ್ಫಿಡೆಂಟ್ ಅದು ಇದು ಇದೆ.